ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ರೆಸಿಪಿ ಸ್ಪೆಷಲ್ ಹೀರೆಕಾಯಿ ಪಲ್ಯ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: 1.5 kg ಹಸಿ ಅಲಸಂದಿಕಾಯಿ ತೊಗೊಂಡಿದ್ದೀವಿ, ಅದನ್ನು ಬಿಡಿಸ್ಕೊಂಡು ರೆಡಿ ಇಟ್ಕೊತಾ ಇದ್ದೀವಿ. 1.5 kg ಹೀರೆಕಾಯಿ ತೊಗೊಂಡಿದ್ದೀವಿ. ಹೀರೆಕಾಯಿ ಲೈಟಾಗಿ ಸಿಪ್ಪೆ ತೆಗಿತಾ ಇದ್ದೀವಿ. ಈಗ ಇದು ಒಗ್ಗರಣೆಗೆ ಒಂದು 10ರಿಂದ 20 ಹಸಿಮೆಣಸಿನ್ಕಾಯಿ, ಒಂದು 5 ಈರುಳ್ಳಿ ತೊಗೊಂಡಿದ್ದೀವಿ. ಇವತ್ತು ನಾವು ರುಬ್ಕೊಂಡು ಏನು ಮಾಡ್ತಾಯಿಲ್ಲ, ಇದೆಲ್ಲ ಒಗ್ಗರಣೆಗೆ. 2 ಕಪ್ ಆಗೋಷ್ಟು ಕಾಯಿ ತುರ್ಕೊಂಡು ತೊಗೊಂಡಿದ್ದೀವಿ. ನೀವು ಬೇಕು ಅಂದರೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡಿ ಆದರೂ ತೊಗೋಬೋದು. ಈಗ ಇದು ಒಗ್ಗರಣೆಗೆ ಸ್ವಲ್ಪ ಕರಿಬೇವು ತೊಗೊಂಡಿದ್ದೀವಿ, ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಪುದೀನ ಸೊಪ್ಪು ತೊಗೊಂಡಿದ್ದೀವಿ. ಪುದೀನ ಫ್ಲೇವರ್ಗೋಸ್ಕರ ತೊಗೊಂಡಿದ್ದೀವಿ. ಈಗ ಇದಕ್ಕೆ ಒಂದು ಕಪ್ಪಲ್ಲಿ ಒಂದು 4ರಿಂದ 5 ಟೇಬಲ್ ಸ್ಪೂನು ಆಯಿಲು ತೊಗೊಂಡಿದ್ದೀವಿ. ಈಗ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ, ಈಗ ಹೀರೆಕಾಯಿ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಅದು ತುಂಬ ಅಂದರೆ ತುಂಬ ಸಣ್ಣ ಕಟ್ ಮಾಡ್ಕೋಬೇಕು. ಅಲಸಂದಿ ಕಾಳು ಬಿಡಿಸಿಟ್ಕೊಂಡಿರೋಂಥದ್ದು. ನಾವು ಹಸಿ ಅಲಸಂದಿ ಕಾಯಿನೂ ತೊಗೊಂಡಿರೋದು, ನೀವು ಅದೇ ರೀತಿ ತೊಗೊಳ್ಳಿ. ಈಗ ಇದನ್ನು ಒಂದು ಬಾಣಲಿಗೆ ಬೇಯಕ್ಕೆ ಇಟ್ಕೊಳ್ಳೋಣ. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯ್ತಾ ಇರಲಿ ಅದು. ಈಗ ಮತ್ತೊಂದು ಬಾಣಲಿಗೆ ಆಯಿಲು ಹಾಕ್ಕೋತಾ ಇದ್ದೀವಿ. ಒಂದು ಸ್ವಲ್ಪ ಸಾಸಿವೆ, ಅದೊಂದು ಸ್ವಲ್ಪ ಚಟಪಟ ಅನ್ನಲಿ. ಈಗ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಮತ್ತು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀವಿ. ಇದೊಂದು ಸ್ವಲ್ಪ ಫ್ರೈ ಆಗಲಿ ಚೆನ್ನಾಗಿ. ನೋಡಿ, ಈ ಥರ ಫ್ರೈ ಮಾಡ್ಕೊಳ್ಳಿ. ಇದು ಫ್ರೈ ಆಗಿದ ನಂತರ ಒಂದು ಸ್ವಲ್ಪ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ವಿ. ಅದು ಅಷ್ಟೇ ಒಂದು ಸ್ವಲ್ಪ ಹಸಿ ವಾಸನೆ ಹೋಗಲಿ, ಚೆನ್ನಾಗಿ ಫ್ರೈ ಆಗಲಿ. ಈಗ ಇದಕ್ಕೆ 5 ಈರುಳ್ಳಿ ತೋರಿಸಿದ್ವಲ್ಲ, ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೋತಾ ಇರೋದು. ಇದು ಅಷ್ಟೇ ಒಂದು ಸ್ವಲ್ಪ ಹಸಿ ವಾಸನೆ ಹೋಗಿ ಚೆನ್ನಾಗಿ ಬ್ರೌನ್ ಕಲರ್ ರೀತಿ ಫ್ರೈ ಆಗಬೇಕು. ಈಗ ಒಂದು ಸ್ವಲ್ಪ 1/2 ಟೇಬಲ್ ಸ್ಪೂನು ಉಪ್ಪು ಹಾಕ್ಕೋತಾ ಇದ್ದೀವಿ. ನೋಡಿ, ಇದು ಫೈನಲಿ ಈ ಥರ ಆಗಿದೆ. ಇದಕ್ಕೀಗ ತೊಳೆದು ಸಣ್ಣಗೆ ಕಟ್ ಮಾಡ್ಕೊಂಡಿರೋಂಥ ಹೀರೆಕಾಯಿನ ಹಾಕ್ಕೋತಾ ಇದ್ದೀವಿ. ನಾವು ಹೀರೆಕಾಯಿನ ಎಷ್ಟು ಸಣ್ಣಗೆ ಕಟ್ ಮಾಡಿ ಹಾಕ್ಕೋತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ಈಗ ನೋಡಿ, ಈ ಥರ ಬಂದಿದೆ. ಈ ಥರ ಚೆನ್ನಾಗಿ ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ಳಿ. ಎಷ್ಟು ಸ್ಮ್ಯಾಶ್ ಮಾಡ್ಕೊತೀರೋ ಪಲ್ಯ ಅಷ್ಟು ಟೇಸ್ಟಿಯಾಗಿರುತ್ತೆ. ಪ್ಲೀಸ್ ಫ್ರೆಂಡ್ಸ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವೀಡಿಯೋಸ್ ನೋಡ್ತಾಯಿರಿ, ಕಮೆಂಟ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡಿ. ಎಲ್ಲರಿಗೂ ನಮ್ಮ ವೀಡಿಯೋಸ್ನ ಶೇರ್ ಮಾಡಿ ಫ್ರೆಂಡ್ಸ್. ಒಂದು ಗುಡ್ ನ್ಯೂಸ್ ಇದೆ, ನಾಳೆ ನಾನು ನನ್ನ ಫ್ರೆಂಡು ನಿಮ್ಮ ಹತ್ರ ಶೇರ್ ಮಾಡ್ಕೋತೀವಿ. ಈಗ ಇದಕ್ಕೆ ಬೇಯಿಸಿ ಇಟ್ಕೊಂಡಿದ್ವಲ್ಲ ಕಾಳು ಹಾಕ್ಕೋತಾ ಇದ್ದೀವಿ. ಹೀರೆಕಾಯಿ ಜೊತೆಗೆ ಇದು ಹಾಕ್ಕೋತಾ ಇರೋದು. ಈಗ ಇದನ್ನು ಹಾಕಿ ಸ್ವಲ್ಪ ಅದು ಹೀರೆಕಾಯಿ ಜೊತೆ ಒಂದು ಸ್ವಲ್ಪ ಚೆನ್ನಾಗಿ ಬೇಯಲಿ. ಈಗ ಇದನ್ನ ಮಿಕ್ಸ್ ಮಾಡೋಣ ಚೆನ್ನಾಗಿ. ಹೀರೆಕಾಯಿ ಬೆಂದಮೇಲೆ ಕಾಳು ಹಾಕ್ಕೊಳ್ಳಿ. ಈಗ 2 ನಿಮಿಷ ಇದನ್ನು ಮಿಕ್ಸ್ ಮಾಡೋಣ. ಯಾಕಪ್ಪ ಅಂದರೆ ಉಪ್ಪು ಖಾರ ಚೆನ್ನಾಗಿ ಹಿಡೀಲಿ ಅಂತ ಅಷ್ಟೇ. ಇದು ಈಗ ಲೋ ಫ್ಲೇಮಲ್ಲಿರಲಿ. ಇದಕ್ಕೀಗ ನಾವು ಆವಾಗಲೇ ತೋರಿಸ್ಕೊಂಡಿದ್ವಲ್ಲ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಹಾಕ್ಕೋತಾ ಇದ್ದೀವಿ. ಪುದೀನ ಸೊಪ್ಪು ಬಂದು ಫ್ಲೇವರ್ಗೋಸ್ಕರ ಅಷ್ಟೇ, ಅದು ಬೇಡ ಅಂದರೆ ಪುದೀನನ ಸ್ಕಿಪ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಕಾಯಿ ತುರಿ ಹಾಕ್ಕೋತಾ ಇದ್ದೀವಿ. ಇದು ಲೈಟಾಗಿ ಕಾಯಿ ಹಾಕಿದ ತಕ್ಷಣ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಕಾಯಿ ಹಾಕ್ಕೋತಾ ಇದ್ದೀವಿ. ನೋಡಿ, ಈ ರೀತಿ ನೀವು ಅಷ್ಟೇ ಮಿಕ್ಸ್ ಮಾಡ್ಕೋಬೇಕು, ಲೈಟಾಗಿ ಮಾಡ್ಕೋಬೇಕು, ಜಾಸ್ತಿ ಇದು ಬೇಡ. ಈಗ ಫೈನಲಿ ಈ ಥರ ಬಂದಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.